23 ಈ ಮೂವಿ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಇದನ್ನ ಒಂದು ಸಿನಿಮಾ ಅಂತ ನೋಡಿದ್ರೆ ಬಹುಶಃ ನಿಮಗೆ ನಿರಾಸೆ ಆಗ್ಬೋದು. ಆದ್ರೆ ಇದನ್ನ ಒಂದು ಡಾಕ್ಯುಮೆಂಟರಿ ಅಂತ ನೋಡಿದ್ರೆ ಈ ಸಿನಿಮಾ ನಿಮ್ಮ ಮನ ಕಲ್ಕುತ್ತೆ. ಕೆಲವು ಸಿನಿಮಾಗಳು ನಮಗೆ ಉತ್ತರ ಕೊಟ್ರೆ ಮತ್ತೆ ಕೆಲ ಸಿನಿಮಾಗಳು ಪ್ರಶ್ನೆಗಳನ್ನ ಹುಟ್ಟು ಹಾಕುತ್ತೆ. ಈ ಸಿನಿಮಾ ಕೂಡ ಅದೇ ಸಾಲಿಗೆ ಸೇರುತ್ತೆ. ಜಸ್ಟಿಸ್ ಅನ್ನೋದು ನಮ್ಮ ದೇಶದಲ್ಲಿ ಜಾತಿ ಹಾಗೂ ದುಡ್ಡಿನ ಪರ ಹೇಗೆ ವಾಲುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ತೆಲುಗಿನಲ್ಲಿ ಮಲ್ಲೇಶಂ ಅನ್ನುವಂತ ಸದಭಿರುಚಿಯ ಸಿನಿಮಾನ ಡೈರೆಕ್ಟ್ ಮಾಡಿದಂತ ರಾಜ್ ಆರ್ ಅವರು ಡೈರೆಕ್ಟ್ ಮಾಡಿರುವಂತ ಮತ್ತೊಂದು ಸಿನಿಮಾ ಇದು. ಇವರಿಂದ ಬಂದಂತ ಹಾನೆಸ್ಟ್ ಎಫರ್ಟ್ ಇದು. ಈ ಮೂವಿಯ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ ವಿಭಜನೆಗೂ ಮುಂಚೆ ಆಂಧ್ರ ಪ್ರದೇಶದಲ್ಲಿ 1991, 1993 ಹಾಗೂ 1997 ನಲ್ಲಿ ನಡೆದಂತ ಘೋರ ಘಟನೆಗಳ ಕುರಿತಾದ ಸಿನಿಮಾ ಇದಾಗಿರುತ್ತೆ. ಈ ಮೂರು ಘಟನೆಗಳಲ್ಲಿ ಒಂದರ ಬಗ್ಗೆ ಹೇಳೋದಾದ್ರೆ ನಮ್ಮ ಕರ್ನಾಟಕದ ಕಂಬಾಲಹಳ್ಳಿ ಗ್ರಾಮದಲ್ಲಿ ನಡೆದಂತ ಘಟನೆ ಅಂತಿರುತ್ತೆ. ಮುಖ್ಯವಾಗಿ ಈ ಸಿನಿಮಾ 1993 ಯಲ್ಲಿ ನಡೆದಂತ ಆ ಘಟನೆಯ ಕುರಿತಾಗಿರುತ್ತೆ. ಈ ಇನ್ಸಿಡೆಂಟ್ ಅಲ್ಲಿ ತೊಂದರೆಗೊಳಗಾದವರ ಹಾಗೂ ತೊಂದರೆ ಮಾಡಿದವರ ನಿರ್ದೇಶಕರು ಈ ಇಬ್ಬರ ಪರ ಹಾಗೂ ವಿರುದ್ಧ ಎಲ್ಲೂ ಕೂಡ ನಿಲ್ಲಲ್ಲ. ಆತುರದಲ್ಲಿ ತೆಗೆದುಕೊಂಡಂತ ನಿರ್ಧಾರಗಳು ಹೇಗೆ ನಮ್ಮ ಜೀವನವನ್ನು ಹಾಳು ಮಾಡುತ್ತೆ ಅನ್ನೋದನ್ನ ಚೆನ್ನಾಗಿ ತೋರಿಸಿದ್ದಾರೆ. ಟೆಕ್ನಿಕಲಿ ಈ ಸಿನಿಮಾ ಪರವಾಗಿಲ್ಲ. ಬಿಜಿಎಂ ಡೀಸೆಂಟ್ ಆಗಿದೆ. ಸಿನಿಮಾದಲ್ಲಿ ನಟಿಸಿದಂತ ತಾಗುಬೋತು ರಮೇಶ್, ಜಾನ್ಸಿ ಹಾಗೂ ಜೈಲರ್ ಪಾತ್ರದಲ್ಲಿ ನಟಿಸಿದಂತ ಆ ಆಕ್ಟರ್ ನಟನೆ ಚೆನ್ನಾಗಿದೆ. ಹೀರೋಯಿನ್ ಪಾತ್ರದಲ್ಲಿ ನಟಿಸಿದಂತ ನಟಿ ಕೂಡ ಚೆನ್ನಾಗೇ ನಟಿಸಿದ್ದಾರೆ. ಸಿನಿಮಾದಲ್ಲಿ ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಅಂದ್ರೆ ಹೀರೋ ಆಕ್ಟಿಂಗ್. ಸಿನಿಮಾದಲ್ಲಿ ಇವರ ನಟನೆ ತುಂಬಾ ನಾಟಕೀಯವಾಗಿರುತ್ತೆ. ಪ್ರತಿ ಅಪರಾಧಕ್ಕೂ ಎರಡು ಸೈಡ್ಸ್ ಇರುವಂತೆ ನಿರ್ದೇಶಕರು ಇಲ್ಲಿ ಹತ್ಯೆಗೀಡಾದವರ ಹಾಗೂ ಹತ್ಯೆ ಮಾಡಲ್ಪಟ್ಟವರ ಈ ಇಬ್ಬರ ವೇದನೆಯನ್ನು ತೋರಿಸೋದಕ್ಕೆ ಟ್ರೈ ಮಾಡಿದ್ದಾರೆ. ಇದೊಂಥರ ರಿಸ್ಕಿ ಕೂಡ ಹೌದು. ಆದ್ರೂ ಅದನ್ನ ತಕ್ಕ ಮಟ್ಟಿಗೆ ಕನ್ವಿನ್ಸಿಂಗ್ ಆಗಿ ತೋರಿಸೋದ್ರಲ್ಲಿ ನಿರ್ದೇಶಕರು ಯಶಸ್ವಿಯಾಗಿದ್ದಾರೆ. ಸ್ಕ್ರೀನ್ ಪ್ಲೇ ಇನ್ನೂ ಸ್ವಲ್ಪ ಚೆನ್ನಾಗಿರ್ಬೋದಿತ್ತು. ಇಲ್ಲಿ ಬರುವಂತ ಸಾಕಷ್ಟು ದೃಶ್ಯಗಳಿಗೆ ತೂಕನೇ ಇರೋದಿಲ್ಲ. ಸೀನ್ ಗಳನ್ನ ಇನ್ನೂ ಸ್ವಲ್ಪ ಇಂಟೆನ್ಸ್ ಆಗಿ ಬರ್ಕೊಂಡಿದ್ರೆ ಚೆನ್ನಾಗಿರೋದು. ಮೂವಿಯಲ್ಲಿ ಬರುವಂತ ಲವ್ ಸ್ಟೋರಿ ನಮ್ಮ ಸಪ್ತಸಾಗರದಾಚೆ ಸಿನಿಮಾನ ನೆನಪು ಮಾಡುತ್ತೆ. ಆದ್ರೆ ಆ ಸಿನಿಮಾಗೂ ಈ ಸಿನಿಮಾಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಒಂದು ಹಿಂಸಾತ್ಮಕ ದೃಶ್ಯ ಇರುತ್ತೆ. ಅದನ್ನ ಹೊರತುಪಡಿಸಿದ್ರೆ ಸಿನಿಮಾನ ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ಒಟ್ಟಾರೆ ಹೇಳೋದಾದ್ರೆ ನೀವೇನಾದ್ರೂ ನೈಜ ಘಟನೆಗಳನ್ನ ಆಧರಿಸಿದ ಸಿನಿಮಾಗಳನ್ನ ಇಷ್ಟಪಡೋರಾದ್ರೆ ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮಿಂಗ್ ಆಗ್ತಿರುವಂತ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಸೊ ಇದಾಗಿರುತ್ತೆ 23 ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.